ಹಾಯ್ ಸರ್, ನಮಸ್ಕಾರ. ನಾವು ಭರತ್ ಅಂತ ಅಂದ್ಬಿಟ್ಟು, ಇದು ಸೌತ್ ವೆಸ್ಟ್ ಕಾರ್ನರ್ ಬಿಡಿ ಆಕ್ಷನ್ ಸೈಟ್ ಅಲ್ಲಿ ತಗೊಂಡಿದ್ದೀವಿ ನಾವು. ಇದು ಡೂಪ್ಲೆಕ್ಸ್ ಮನೆ. ಈಗ ಇಲ್ಲಿ ನೋಡ್ತಾ ಇರೋದು ನಿಮ್ದು ಇಲ್ಲಿ ಕಾರ್ನರ್ ಬಿಲ್ಡಿಂಗ್ ಬಂದ್ಬಿಟ್ಟು ಇಲ್ಲಿ 30 ಫೀಟ್ ರೋಡ್ ಇದೆ. ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಒಂದು ಚಿಕ್ಕ ಲಾನ್ ಅಂತ ಮಾಡಿದೀವಿ. ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಬಂದ್ಬಿಟ್ಟು ಒಂದು ಕಾರ್ ಪಾರ್ಕ್ ಮಾಡಬಹುದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿದ್ರೆ ನಮಗೆ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ಒಂದು ಇನೋವಾ ಕಾರು, ಸ್ಮಾಲ್ ಕಾರ್ಸ್ 2 ಪಾರ್ಕ್ ಮಾಡಬಹುದು ಈ ಪಾರ್ಕಿಂಗ್ ಏರಿಯಾದಲ್ಲಿ. ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಸಂಪ್ ಇದೆ. ಸಂಪಲ್ಲಿ ಬಂದ್ಬಿಟ್ಟು ನಮಗೆ 6000 ಲೀಟರ್ಸ್ ಕೆಪಾಸಿಟಿ ಮಾಡಿದೀವಿ. ಇಲ್ಲಿ ನೋಡಿದ್ರೆ ಹಾಗೆ ನೀವು ಬೋರ್ವೆಲ್ ಇದೆ, 500 ಲೀಟರ್ಸ್ ಡೆಪ್ತ್ ಹೋಗಿದೆ. 100 ಫೀಟ್ ಇಂದ ನಮಗೆ ವಾಟರ್ ಸಿಕ್ಕಿದೆ ನಮಗೆ. ಇಲ್ಲಿ ಕಾವೇರಿ ಮತ್ತೆ ಓವರ್ ಟ್ಯಾಂಕ್ ಇಂದ ಬರೋ ವಾಟರ್ ಪಾಯಿಂಟ್ಸ್ ಪ್ರೊವಿಷನ್ ಮಾಡಿದೀವಿ. ಇಲ್ಲಿ ನೋಡಿದ್ರೆ ನಾವು ಹಾಗೆ ಗ್ಯಾಸ್ ಅಂತ ಪಾಯಿಂಟ್ ಪ್ರೊವಿಷನ್ ಮಾಡಿದೀವಿ. ಇಲ್ಲಿ ಅದೇ ರೀತಿಯಿಂದ ಈಗ ನೋಡಿದ್ರೆ ನಾವು ಮೀಟರ್ ಬೋರ್ಡ್ ನಾವು ಆರ್ಡರ್ ಕೊಟ್ಟು ಮಾಡಿಸಿರೋದು ನೋಡಿ. ಈಗ ಬಾರ್ಡರ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿಸಿದೀವಿ. ಹಾಗೆ ಈ ಸ್ಲೈಡಿಂಗ್ ಹಾಕ್ಸಿದೀವಿ. ಟೈಲ್ಸ್ 2x4 ಟೈಲ್ಸ್ ಎಲ್ಲ ಹಾಕ್ಸಿದೀವಿ ಪಾರ್ಕಿಂಗ್ ಅಲ್ಲಿ. ಇದು ಇಲ್ಲಿ 40 mm ಗ್ರಾನೈಟ್ 2x4 ಸ್ಲೈಡಿಂಗ್ ಟೈಲ್ಸ್ ಹಾಕಿದೀವಿ. ಹಾಗೆ ಮುಂದೆ ಬಂದ್ರೆ ಪಾರ್ಕಿಂಗ್ ಅಲ್ಲಿ ನಮಗೆ ಸಿಂಗಲ್ ರೂಮ್ ಮಾಡಿದೀವಿ. ಸಿಂಗಲ್ ರೂಮು, ಟಿವಿ ಕ್ಯಾಬಿನೆಟ್ ಬರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಕಿಚನ್ ಇದೆ, ಮಾಡ್ಲಾರ್ ಕಿಚನ್. ಇಲ್ಲಿ ಮಾಡ್ಲಾರ್ ಕಿಚನ್ ಇದೆ. ಈ ಸಿಂಗಲ್ ಬೆಡ್ರೂಮ್ ಅಲ್ಲಿ ಮತ್ತೆ ನಮಗೆ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ. ಮೇಲೆ ಹೋಗೋಣ ಬನ್ನಿ. ಇಲ್ಲಿ ನೋಡಬಹುದು ನಾವಿಲ್ಲಿ 2x4 ಒಂದೇ ಪ್ಯಾಟರ್ನ್ ಅಲ್ಲಿ ಬರೋ ತರ ಟೈಲ್ಸ್ ನೋಡಿ ಸೆಲೆಕ್ಷನ್ ಮಾಡಿ ತುಂಬಾ ಹೈ ಕ್ವಾಲಿಟಿ ಕಜಾರಿ ಟೈಲ್ಸ್ ಎಲ್ಲ ಯೂಸ್ ಮಾಡಿದೀವಿ. ಇಲ್ಲಿ ನೋಡಬಹುದು, ನೀವು ನೋಡ್ತಾ ಇದ್ದೀರಾ. ಮೇನ್ ಎಂಟ್ರೆನ್ಸ್, ಮೇನ್ ಡೋರ್ ಟೀಕ್ ಡೋರ್ಸ್ ಎಲ್ಲ ಮಾಡಿಸಿದ್ದೀವಿ. ಇಲ್ಲಿ ಹಾಲ್ದಲ್ಲಿ ನಮಗೆ ಲಿವಿಂಗ್ ಏರಿಯಾದಲ್ಲಿ ಗ್ರಾನೈಟ್ ಆಗಲಿ ಪ್ಲಸ್ ಟಿವಿ ಯೂನಿಟ್ ಆಗಲಿ, ಈಗ ನೋಡ್ತಾ ಇರೋ ಟಿವಿ ಯೂನಿಟ್ ಇದು. ಈ ಟಿವಿ ಯೂನಿಟ್ ಬಂದ್ಬಿಟ್ಟು ನಮಗೆ ವೆನಿಯರ್ ಶೀಟ್ ಅಲ್ಲಿ ಮಾಡಿದೀವಿ ನಾವು. ವೆನಿಯರ್ ಅಂದ್ರೆ ನಿಮ್ಗೂ ಗೊತ್ತಿರಬಹುದು, ಪಾಲಿಶ್ ವರ್ಕ್ ಬರುತ್ತೆ. ಕ್ವಾಲಿಟಿ ವೈಸ್ ಆಗಲಿ ವರ್ಕ್ ವೈಸ್ ಆಗಲಿ ಪ್ರತಿಯೊಂದಾಗ್ಲಿ ಕ್ವಾಲಿಟಿ ಆಗಿ ನಾವು ಮಾಡಿದೀವಿ. ನೋಡ್ತಾ ಇದ್ರಿ ನೀವು, ಕ್ವಾಲಿಟಿಗಳೆಲ್ಲ ನೀವೇ ನೋಡ್ಬೋದು. ಇಲ್ಲಿ ಹಾಲ್ ನಲ್ಲಿ ನೋಡಬಹುದು ನೀವು, POP ವರ್ಕ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀವಿ ನಾವು. ಈ POP ವರ್ಕ್ ಪ್ಲಸ್ ಟಿವಿ ಯೂನಿಟ್ ಒಂದು ಹಾಲ್ದಲ್ಲಿ ಬರುತ್ತೆ ನಿಮಗೆ. ಯಾಕಂದ್ರೆ ನಾವು 24 ಗಂಟೆ 24 ಅವರ್ಸ್ ಸಿಟ್ಟಿಂಗ್ ಇರೋದು ಬಂದ್ಬಿಟ್ಟು ನಾವು ಈ ಹಾಲ್ದಲ್ಲಿ ಫ್ಯಾಮಿಲಿ ಅಂದ್ಮೇಲೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಲಾರ್ಜ್ ಆಗಿ ಬಿಗ್ ಸೈಜ್ ಅಲ್ಲಿ ಮಾಡಿದೀವಿ ಹಾಲು ಟಿವಿ ಯೂನಿಟ್ ಅಂತ. ಹಾಗೆ ನೀವು ನೋಡ್ತಾ ಇದ್ದೀರಾ ಕಿಚನ್. ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನ್ ನಲ್ಲಿ ಬಂದ್ಬಿಟ್ಟು ಬ್ಯಾಸ್ಕೆಟ್ಸ್ ಆಗಲಿ ಇಟಾಲಿಯನ್ ಟೈಪ್ ಅಲ್ಲಿ ಮಾಡಿದೀವಿ. ಇದೆಲ್ಲ 40 mm ಗ್ರಾನೈಟ್. ಇಲ್ಲಿ ಒಂದು ಶಿಂಕ್ ಬರುತ್ತೆ. ಇದೆಲ್ಲ ಬ್ಯಾಸ್ಕೆಟ್ಸ್ ಎಲ್ಲ ಪ್ರೊವಿಷನ್ ಮಾಡಿದೀವಿ ನಾವು. ನೋಡ್ತಾ ಇದ್ದೀರಾ ನೀವು. ಮತ್ತೆ ಹಾಗೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಾವು ಹೇಳಿದ್ರಲ್ಲ, ಇಲ್ಲಿ ಗ್ಯಾಸ್ ಪಾಯಿಂಟ್ ಎಲ್ಲ ಪ್ರೊವಿಷನ್ ಮಾಡಿದೀವಿ. ಇಲ್ಲಿ ಸ್ಟವ್ ಇಲ್ಲಿ ಇಟ್ಕೊಂಡ್ರೆ ಅಲ್ಲ ವಾಸ್ತು ಪ್ರಕಾರ ಪ್ರೊವಿಷನ್ ಮಾಡಿದೀವಿ. ಮತ್ತೆ ಬಂದ್ರೆ ನಮ್ಗೆ ಇಲ್ಲಿ ಡೈನಿಂಗ್, ಸ್ಮಾಲ್ ಡೈನಿಂಗ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪೂಜಾ ರೂಮು ವೆನಿಯರ್ ಅಲ್ಲಿ ಯೂಸ್ ಮಾಡಿದೀವಿ ನಾವು. ನೋಡ್ತಾ ಇದ್ದೀರಾ ಪೂಜಾ ರೂಮ್ ಇದು. ಹಾಗೆ ಇಲ್ಲಿ ನಮಗೆ ಡೈನಿಂಗ್ ಬಂದಾಗ ಎಕ್ಸ್ಟ್ರಾ ಸ್ಟೋರೇಜ್. ಯಾಕಂದ್ರೆ ಎಕ್ಸ್ಟ್ರಾ ಸ್ಟೋರೇಜ್ ಏನಕ್ಕೆ ಅಂತ ಹೇಳ್ತಾ ಇತ್ತು ಅಂದ್ರೆ, ಎಷ್ಟೇ ಇದ್ರೂ ನಮಗೆ ಮನೆಯಲ್ಲಿ ಲೇಡೀಸ್ಗೆ ಸಾಕಾಗೋದಿಲ್ಲ ಜಾಗ. ಅದರಿಂದ ನಾವು ಎಕ್ಸ್ಟ್ರಾ ಸ್ಟೋರೇಜ್ ಡೈನಿಂಗ್ಗೋಸ್ಕರ ಇಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಇವತ್ತಿನ ರೇಟ್ ಗೊತ್ತಿದೆ ನಮಗೆ, ಎಷ್ಟಿದ್ರೂ ಸಾಕಾಗಲ್ಲ ಲೇಡೀಸ್ಗೆ ಮನೆಯಲ್ಲಿ. ನೋಡ್ತಾ ಇದ್ದೀರಲ್ಲ, ಇದು ಎಕ್ಸ್ಟ್ರಾ ಸ್ಟೋರೇಜ್ ಡೈನಿಂಗ್ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಮುಂದೆ ಬಂದ್ರೆ
ಇಲ್ಲಿ ಒಂದು ವಾಶ್ ಬೇಸಿನ್ ಪಾಯಿಂಟ್ ಅಂತ ಪ್ರೊವಿಷನ್ ಮಾಡಿದ್ದೀವಿ. ಡೈನಿಂಗ್ ಇಲ್ಲಿಂದ ಬಂದರೆ ವಾಶ್ ಬೇಸಿನ್ ಪಾಯಿಂಟ್ ಹಾಕೋಬಹುದು ಇಲ್ಲಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಮಗೆ ಯುಟಿಲಿಟಿ ಒಂದಿದೆ ನೋಡಬಹುದು. ಯುಟಿಲಿಟಿನಲ್ಲಿ ಇಲ್ಲಿ ಸಿಂಕ್ ಹಾಕೋಬಹುದು, ಹಂಗೆ ಯೂಸ್ ಮಾಡ್ಕೋಬಹುದು. ಯುಟಿಲಿಟಿನಿಂದ ಹಾಗೆ ನೋಡ್ತಾ ಇದ್ದೀರಾ ಒಂದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ. ಈ SS ಬಂದ್ಬಿಟ್ಟು ವುಡ್ ಫೋಲ್ಸ್ ಹಾಕಿದೀವಿ ನಾವು. ಕ್ವಾಲಿಟಿ ವೈಸ್ ಅಲ್ಲಿ ನೋ ಕಾಂಪ್ರಮೈಸ್. ಮತ್ತೆ ಹಾಗೆ ಬಂದ್ಬಿಟ್ಟು ಹಾಲ್ದಲ್ಲಾಗ್ಲಿ ನಮ್ದು ಸೌತ್ ವೆಸ್ಟ್ ಕಾರ್ನರ್ ಇರೋದ್ರಿಂದ ಕ್ರಾಸ್ ವೆಂಟಿಲೇಷನ್ಸ್ ವಿಂಡೋಸ್ ಆಗ್ಲಿ ದೊಡ್ಡದಾಗಿ ಮಾಡಿದೀವಿ. ಹಾಗೆ SS ರೈಲಿಂಗ್ಸ್ ನೋಡಿದಾಗ ವುಡ್ ಫೋಲ್ಸ್ ಹಾಕಿದ್ವಿ. ಕೆಲವರೆಲ್ಲ ಕ್ವಾಲಿಟಿನಲ್ಲಿ ನಾರ್ಮಲ್ ಆಗ್ತಾರೆ, ನಾವು ಆತರ ನೋ ಕಾಂಪ್ರಮೈಸ್ ಮಾಡ್ತೀವಿ. ಅದರಿಂದ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ಮಾಲ್ ಕಂಪ್ಯೂಟರ್ ಟೇಬಲ್ ಒಂದು ಮಾಡಿದೀವಿ. ಜಾಗ ವೇಸ್ಟ್ ಆಗ್ತದೆ, ನಾವು ವೇಸ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ನೋಡ್ತಾ ಇದ್ದೀರಾ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಅಂದ್ಬಿಟ್ಟು ಕುಬೇರ ಮೂಲೆಯಲ್ಲಿ ನಾವು ಮಾಡಿದೀವಿ. ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ. ಇದಕ್ಕೆ ಬಂದ್ಬಿಟ್ಟು ನಾವು ಸ್ಲೈಡಿಂಗ್ ಡೋರ್ಸ್ ಎಲ್ಲ ಹಾಕಿದೀವಿ, ವಾಲ್ ರೂಪ್ಸ್. ಮತ್ತೆ ಹಾಗೆ ನೀವು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡ್ತಾ ಇದ್ದೀರಾ ಈ ವಿಂಡೋ ಬಂದ್ಬಿಟ್ಟು ಇದೆ ಬಿಗ್ ಸೈಜ್ ವಿಂಡೋಸ್. ಮತ್ತೆ ಕ್ರಾಸ್ ವೆಂಟಿಲೇಷನ್ಸ್ಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ವಿಂಡೋಸ್ ಎಲ್ಲ ಚೆನ್ನಾಗಿಟ್ಟಿದ್ವಿ. ನೋಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದಾರೆ ಲೈವ್ ಅಲ್ಲಿ ನೋಡಿ ಕ್ರಾಸ್ ವೆಂಟಿಲೇಷನ್ಸ್ ಇದೆ. ಹಾಗೆ ಬಂದ್ಬಿಟ್ಟು ಇಲ್ಲೊಂದು ಬಾಲ್ಕನಿ ಇದೆ ನಮಗೆ. ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಬರುತ್ತೆ. ಮತ್ತೆ ಟಿವಿ ಯೂನಿಟ್ ಬರುತ್ತೆ ನಮಗೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಟಿವಿ ಯೂನಿಟ್ ಬರುತ್ತೆ. ಹಾಗೆ ನೋಡ್ತಾ ಇದ್ದೀರಾ ನಾವು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಇದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಚಿಲ್ಡ್ರನ್ ಬೆಡ್ರೂಮ್ ಅಲ್ಲಿ ನೋಡ್ತಾ ಇದ್ದೀರಾ ವಿಂಡೋಸ್ ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ಚೆನ್ನಾಗಿ ಮಾಡಿದೀವಿ. ಹಾಗೆ ನೋಡ್ತಾ ಇದ್ದೀರಾ ಇಲ್ಲಿ ಡ್ರೆಸ್ಸಿಂಗ್ ಅಂತ ಮಾಡಿದೀವಿ. ಚಿಲ್ಡ್ರನ್ ಬೆಡ್ರೂಮ್ ಅಲ್ಲಿ ಡ್ರೆಸ್ಸಿಂಗ್ ಅಂತ ಮಾಡಿದೀವಿ. ಕಬೋರ್ಡ್ಸ್ ಸ್ಲೈಡಿಂಗ್ ಮಾಡಿದೀವಿ. ಇದಕ್ಕೂ ಬಂದ್ಬಿಟ್ಟು ನಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗತ್ತೆ ನಮಗೆ. ಅಟ್ಯಾಚ್ ಬಾತ್ರೂಮ್ ಸಿಗತ್ತೆ. ಆಚೆ ಬಂದಾಗ ನಮ್ಗೆ ಇಲ್ಲಿ ಜಾಗ ಎಕ್ಸ್ಟ್ರಾ ಇರೋದ್ರಿಂದ ಆಕ್ಯುಪೈ ಮಾಡ್ಕೊಂಡು ಈ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಎಷ್ಟೇ ಇದ್ರೆ ನಮ್ಗೆ ಇವತ್ತಿನ ಡೇಟ್ಗೆ ಸಾಕಾಗಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಸ್ಟೋರೇಜ್ಗೋಸ್ಕರ ನಾವು ಈ ಒಂದು ಕಬೋರ್ಡ್ ರೆಡಿ ಮಾಡಿದ್ದೀವಿ. ಅದೇ ರೀತಿಯಿಂದ ಇಲ್ಲೊಂದು ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಮೇಲೆ ಇನ್ನೊಂದು ಬೆಡ್ರೂಮ್ ಮಾಡಿದ್ದೀವಿ. ಒಟ್ಟು 3 BHK ಬರುತ್ತೆ ಇಲ್ಲಿ. ಥರ್ಡ್ ಪಾರ್ಕಿಂಗ್ ಅಲ್ಲಿ ಸಿಂಗಲ್ ರೂಮು, ಡೂಪ್ಲೆಕ್ಸ್ ಒಳಗಡೆ ಬಂದ್ಬಿಟ್ಟು 3 BHK ಬರುತ್ತೆ ನಮಗೆ. ಇದೊಂದು ಮಾಸ್ಟರ್ ಬೆಡ್ರೂಮ್, ಗೆಸ್ಟ್ ರೂಮ್ ಟೈಪ್ ನಮಗೆ, ಗೆಸ್ಟ್ ರೂಮ್ ತರ ನಮಗೆ. ಇಲ್ಲಿ ನೀವು ಬಂದ್ಬಿಟ್ಟು ನಮಗೆ ಟಿವಿ ಕ್ಯಾಬಿನೆಟ್ ಮಾಡಿದೀವಿ. ಗೆಸ್ಟ್ ರೂಮ್ ಅಲ್ಲಿ ನಾವು ಟಿವಿ ಯೂನಿಟ್ ಮಾಡಿದೀವಿ. ಈ ಗೆಸ್ಟ್ ರೂಮ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಒಂದು ಬಾಲ್ಕನಿನೂ ಬರುತ್ತೆ. ಮತ್ತೆ ಅದೇ ರೀತಿಯಿಂದ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಗೆಸ್ಟ್ ರೂಮ್ ನಿಂದ ಆಚೆ ಬಂದಾಗ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವಿಷನ್ ಮಾಡಿದ್ದೀವಿ ನಾವು ಇಲ್ಲಿ. ಇನ್ಲೆಟ್ ಮತ್ತೆ ಔಟ್ಲೆಟ್ ಈ ಜಾಗದಲ್ಲಿ. ಹಾಗೆ ನಾವು ಆಚೆ ಬಂದ್ರೆ ವುಡನ್ ಫ್ಲೋರಿಂಗ್ ಅಂದ್ರೆ ವುಡನ್ ಟೈಲ್ಸ್ 2x2 ಅಂತ ಅಂದ್ಬಿಟ್ಟು ನಾವು ವುಡನ್ ಫ್ಲೋರಿಂಗ್ ಹಾಕಿದೀವಿ ಇಲ್ಲಿ. ಮಾಮೂಲಿ ಡೂಪ್ಲೆಕ್ಸ್ ಅಂದ್ರೆ ನಾವು 3.5 ಮೋಲ್ ತಗೊಂತೀವಿ. ರೂಫ್ ಬಂದ್ಬಿಟ್ಟು ಫುಲ್ ಮೋಲ್ ತಗೊಂಡಿದೀವಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಫುಲ್ ರೂಫ್ ತಗೊಂಡಿದೀವಿ ನಾವು. ಹಾಗೆ ಇಲ್ಲಿ ಒಂದು ಪ್ರೊವಿಷನ್ ಮಾಡಿದೀವಿ ನಾವು. ವಾಷಿಂಗ್ ಮಿಷಿನ್ ಫರ್ದರ್ ಬೇಕು ಅಂದಾಗ ನಾವು ಇಲ್ಲಿ ಹಾಕೋಬಹುದು. ವಾಷಿಂಗ್ ಮಿಷಿನ್ ಇಲ್ಲಿ ಯೂಟಿಲೈಸ್ ಮಾಡ್ಕೋಬಹುದು ನಾವು. ಹಾಗೆ ಇಲ್ಲಿ ಒಂದು ಬಟ್ಟೆ ಹಾಕೊಂಡು ಕಾಲಮ್ ಇದೆ.
ಹ್ಯಾಂಗಿಂಗ್ ಸಿಸ್ಟಮ್ ಇಲ್ಲೂ ಮಾಡ್ಕೋಬಹುದು. ನಾವು ಮೇಲ್ಗಡೆ ಹೋಗಿ ಹ್ಯಾಂಗಿಂಗ್ ಮಾಡೋದು ಬಟ್ಟೆಗಳು ಆ ಥರ ಅವಶ್ಯಕತೆ ಇಲ್ಲ. ಮಳೆ ಬಂತು ಅಂತ ಟೈಮಲ್ಲಿ ತೊಂದರೆ ಇರಲ್ಲ, ನಮಗೆ ಯಾವುದೇ ರೀತಿಯಿಂದನೂ ಪ್ರಾಬ್ಲಮ್ ಇರಲ್ಲ, ಬಟ್ಟೆ ಹಾಕೊಳ್ಳೋಕ್ಕೂ ತೊಂದರೆ ಇರಲ್ಲ. ಇಲ್ಲಿಂದ ಮೇಲ್ಗಡೆ ಹೋಗೋಣ ಬನ್ನಿ. ಟಾಪ್ ಟೆರೆಸ್ ಇದೆ. ಇದು ಟೆರೆಸ್ ಅಲ್ಲಿ ಬಂದ್ಬಿಟ್ಟು ಓವರ್ ಟ್ಯಾಂಕ್ ಪ್ರೊವಿಷನ್ ಮಾಡಿದ್ದೀವಿ. ಪಾಯಿಂಟ್ ಅಂದ್ರೆ ಸ್ಲ್ಯಾಬ್ ಅಲ್ಲಿ ಹಾಕಿ ಟ್ಯಾಂಕ್ ಒಂದು ಫೈನಲ್ ಫಿಟ್ಟಿಂಗ್ ಅಲ್ಲಿ ಕೂರಿಸ್ತೀವಿ. ಇದು ಟೆರೆಸ್. ಈಗ ನಾವು ತೋರಿಸಿರೋ ಈ ಪ್ರಾಪರ್ಟಿ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ 5th ಬ್ಲಾಕ್ ಅಲ್ಲಿ ಇದೆ. ನಿಯರ್ ಬೈ ನಮಗೆ ಅಮ್ಮ ಆಶ್ರಮ ಇದೆ, ವಿದ್ಯಾನಿಕೇತನ್ ಸ್ಕೂಲ್ ಇದೆ. ನಾವು ಬೆಂಗಳೂರು ಯೂನಿವರ್ಸಿಟಿನಿಂದ ಬಂದಾಗ ಉಲಾಲ ಸಿಗ್ನಲ್ ಮೈನ್ ರೋಡ್ ನಿಂದ ಸೀದಾ ಡೌನ್ ಬಂದ್ರೆ ಮಂಗಳೂರು ಕಾಲೇಜ್ ಇದೆ ನಮಗೆ. ಹಾಗೆ ಕಂಟಿನ್ಯೂಸ್ 80 ಫೀಟ್ ರೋಡ್ ನಿಂದ ಬಂದ್ರೆ ನಮಗೆ ವಿದ್ಯಾನಿಕೇತನ್ ಸ್ಕೂಲ್ ಇದೆ, ಮತ್ತೆ ಚೈತನ್ಯ ಸ್ಕೂಲ್ ಇದೆ. ನಮಗೆ ಇಲ್ಲಿ ನಿಯರ್ ಬೈ ಇಲ್ಲಿ ನೋಡ್ತಾ ಇದ್ದೀರಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಪಾರ್ಕ್ ಇದೆ ಇಲ್ಲಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.